ನೀನೊಬ್ಬ ಡೋಂಗಿ ಪ್ರದೀಪ್. ನೀನು ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ನೀನು ಕಾಲ ಕಳೀತಾ ಇದೆಯಾ? ಜನಗಳನ್ನ ಕುರಿಗಳಂತ ತಿಳ್ಕೊಂಡಿದ್ಯಾ ಪ್ರದೀಪ್ ಅವರೇ? ನಿಮ್ಮ ಅಪ್ಪನಾಸ್ತಿ ಅಂದ್ಕೊಂಡಿದ್ಯಾ ಕಾಂಗ್ರೆಸ್ ಪಕ್ಷ? ನಿಂದೇನಾದರೂ ಕೊಡುಗೆ ಇದೆಯಾ ಪಕ್ಷಕ್ಕೆ? ಎಂಥದ್ದು ಇಲ್ಲ. ಮೊನ್ನೆ ಅಂಬೇಡ್ಕರ್ ಜಯಂತಿಗೆ ಬರಲಿಲ್ಲ, ಇನ್ನು ಎಲ್ಲ ಮುಖಂಡರು ನನಗೆ ಈ ದಾವಣಗೆರೆಯಲ್ಲಿ ಮಾಡಿದ್ರಲ್ಲ ಆ ಸೇವೆ ಮಾಡ್ತಾರೆ ಅಂತೇಳಿಬಿಟ್ಟು ಸುಧಾಕರ್ ಅವರು 3 ಕೋಟಿ ಎತ್ಕೊಂಡು ಹೊರಟೋದ್ರು. ಅದು ನನಗೆ ತುಂಬ ಬೇಸರ ಆಯಿತು, ನಾನು ಅದಕ್ಕೆ ಬರಲಿಲ್ಲ ಅಂತ ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ಕಾಲ ಕಲಿಬೇಕು ಅಂತ ಬಂದಿದೆಯಾ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತಂದ. ನಿನ್ನಿಂದನೇ ಸ್ಟಾರ್ಟ್ ಆಗಿದೆ ಭ್ರಷ್ಟಾಚಾರ. ಯಾವ ಆಫೀಸಲ್ಲಿ ನಿನಗೆ ರೋಲ್ ಕಾಲ್ ಕೊಡಲ್ಲ, ಯಾವ ಕಾಂಟ್ರಾಕ್ಟ್ ಇದರಲ್ಲಿ ಕೊಡಲ್ಲ. ಚಿಕ್ಕಬಳ್ಳಾಪುರ ಬರ್ತಾ ಇದೆಯಾ? ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಮನೆ ಇದೆಯಾ? ಹೋಗಲಿ, ನಿನ್ನ ಮನೆ ಯಾರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಿನ್ನ ಮನೆ ಗೊತ್ತಿದೆಯಾ? ಇದುವರೆಗೂ ಯಾರಿಗನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆಯಾ? ಏನು ಅಂದ್ಕೊಂಡಿದೆಯಾ ಮಿಸ್ಟರ್ ಪ್ರದೀಪ್ ಅವರೇ? ಎಷ್ಟನ್ನ ಜನಗಳನ್ನ ಯಾಮಾರಿಸಿ ಟೋಪಿ ಹಾಕ್ಬೇಕಂತಿದೆಯಾ? ನಾವು ಹೇಳ್ತಾ ಇದ್ದೀವಿ ನೀವು ಇದೇ ಥರ ಮುಂದುವರಿಸೋದು ನಿನಗೆ ಶೋಭೆ ಥರ ಅಂತದಲ್ಲ. ಅಂಬೇಡ್ಕರ್ ಜಯಂತಿ ದಿವಸ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿಸ್ತೀಯ. ನಿಮ್ಮ ಸಂಬಂಧಿಕರು ಯಾರೋ ತಹಸೀಲ್ದಾರ್ ಇದ್ದಾರಂತಲ್ಲ, ನಿಮ್ಮ ಸಂಬಂಧಿಕರು ಅವರು, ಆಮೇಲೆ ಮಂಚನಹಳ್ಳಿ ತಹಸೀಲ್ದಾರ್ ಹೇಳ್ಬಿಟ್ಟು ಅವರು ಇದರಲ್ಲಿ ಹೇಳ್ತಾರೆ, ಪ್ರದೀಪ್ ಅವರ ಆದೇಶದಂತೆ ಸರ್ವ ಎಲ್ಲ ಜಾತಿ ಜನಾಂಗದವ್ರಿಗೂ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು ಅಂತ. ಇದು 2016ರಲ್ಲಿ ಆಗಿರ್ತಕ್ಕಂಥ ಸರ್ಕ್ಯುಲರ್ನ ಅಂಬೇಡ್ಕರ್ ಜಯಂತಿ ದಿವಸ ಬಿಡುಗಡೆ ಮಾಡಿಸ್ಬೇಕಾ? ಬೆಕ್ಕು ಹಾಲು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಯಾರು ನೋಡಲ್ಲ ಅಂತ ಅಂದ್ಕೊಂಡಿದ್ದಾರೆ ಸರ್. ಇದುವರೆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರಾಗ್ಬೋದು, ಬಲ್ಲಿಗರಾಗ್ಬೋದು, ಎಲ್ಲ ಜಾತಿ ಜನಾಂಗದವರು ಅನ್ಯೂನ್ಯವಾಗಿದ್ದೀವಿ, ಅಣ್ಣ ತಮ್ಮಂದಿರಾಗಿದ್ದೀವಿ. ಈ ಪ್ರದೀಪ್ ಅವರು ಬಂದ ಮೇಲೆ ಎಲ್ಲ ಜಾತಿ ಮೇಲೆ ಎತ್ಕಟ್ಟಿ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೋಮುಗಲಭೆಗಳು ಕೂಡ ಆಗೋಂಥ ಒಂದು ಸಂದರ್ಭ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ.